ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಗೆಟ್ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ನಾವೀಗ ಒಂದು ಮಾರ್ಕೆಟಿಗೆ ಬರ್ತೀವಿ, ಒಂದು ಸೇಬು ಅಥವಾ ಕಿತ್ಲೆ ಹಣ್ಣು ತಗೊಳಕ್ಕೆ ಹೋಗ್ತೀವಿ. ಅದರಲ್ಲಿ ಸ್ಟಿಕ್ಕರ್ ಅಂಟಿಸಿರ್ತಾರೆ. ಆ ಸ್ಟಿಕ್ಕರ್ಸ್ನ ನೋಡಿದರೆ ನಾವೇನಂತ ತಿಳ್ಕೊತೀವಿ ಅಂದರೆ, ಮೊದಲನೇದಾಗಿ ಅವೆಲ್ಲ ಕಾಸ್ಟ್ಲಿ, ತುಂಬ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ಸ್ಟಿಕ್ಕರ್ ಹಾಕಿದ್ದಾರೆ ಅಂತ ತಿಳ್ಕೊತೀವಿ. ಆ ಮನೋಭಾವನೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ ವ್ಯಾಪಾರಿಗಳು, ಅದನ್ನೇ ಸದ್ಬಳಕೆ ಮಾಡ್ಕೊತಾರೆ. ಇದು ಸ್ಟಿಕ್ಕರ್ ಇರೋದು, ಇದು ಬೇರೆ ದೇಶದಿಂದ ತರಿಸಿರೋದು, ಇದು ಒಳ್ಳೆಯದು, ಆರ್ಗ್ಯಾನಿಕ್ಕು, ಅದಕ್ಕೋಸ್ಕರ ಇದಕ್ಕೆ ಬೆಲೆ ಜಾಸ್ತಿ ಅಂತೇಳಿ ಹೇಳಿ ನಮಗೂ ಸಹ ಅವರು ಸಹ ಮೋಸ ಮಾಡ್ತಾರೆ, ನಮಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಆದರೆ ಆ ಸ್ಟಿಕ್ಕರ್ ಇದ್ದರೆ ಏನು ಅರ್ಥ, ಆ ಸ್ಟಿಕ್ಕರ್ನಲ್ಲಿ ಏನೇನು ವಿಧ ಇದೆ ಅನ್ನೋದು ನಮಗೆ 90% ಜನಕ್ಕೆ ಗೊತ್ತೇ ಇಲ್ಲ. ನನಗೂ ಗೊತ್ತಿರಲಿಲ್ಲ. ಈ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಕಲೆಕ್ಟ್ ಮಾಡಿದೆ ಇನ್ಫಾರ್ಮೇಷನ್. ಈಗ ಇದನ್ನು ತಿಳ್ಕೊಂಡಿದ್ದೀನಿ, ಅದನ್ನು ನಿಮಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಗೊತ್ತಾಗಬೇಕು ಅಂದರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಅಂದರೆ ನಾನು ಮಾಡೋ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಮೊದಲು ಬಂದು ತಲುಪಬೇಕು ಅಂದರೆ ನೀವು ನನ್ನ ಬೆಲ್ ನೋಟಿಫಿಕೇಷನ್ ಆನ್ ಮಾಡಬೇಕಾಗತ್ತೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ನಿಮ್ಮ ಅನಿಸಿಕೆ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನೀವು ಹೋದಾಗ ಅಲ್ಲಿ ಸ್ಟಿಕ್ಕರ್ ಅಂಟಿಸಿರ್ತಾರೆ, ಅದರಲ್ಲಿ ಏನೇನೋ ನಂಬರ್ ಬರೆದಿರ್ತಾರೆ. ಯಾವ ನಂಬರ್ ಬರೆದಿದ್ರೆ ಏನು ಅರ್ಥ ಅನ್ನೋದ್ರ ಬಗ್ಗೆ ಮೊದಲನೇದು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈಗ 4 ಡಿಜಿಟ್ ಬರೆದಿರುತ್ತೆ ಒಂದು ಸ್ಟಿಕ್ಕರಲ್ಲಿ, 4 ನಂಬರ್ ಬರೆದಿರುತ್ತೆ. ಹಂಗಂದರೆ ಏನು ಅರ್ಥ ಅಂತೇಳಂದರೆ, ನೀವು 4 ನಂಬರ್ ಬರೆದಿದ್ರೆ ಅದು 4000ದಿಂದ ಸ್ಟಾರ್ಟ್ ಆಗಿರುತ್ತೆ. 4 ಅನ್ನೋ ಅಂಕಿಯಿಂದಲೇ ಸ್ಟಾರ್ಟ್ ಆಗಿರುತ್ತೆ. ಅಥವಾ ಯಾವ್ದಾರು ಹೊತ್ತು 4 ಅಂಕಿ ಇದ್ದರೆ, ಅಂದರೆ ಉದಾಹರಣೆಗೆ 4026 ಅಥವಾ 4987 ಹಿಂಗೆ ಬರೆದಿರುತ್ತೆ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಅದು ಏನಾಗಿರುತ್ತೆ ಅಂತೇಳಂದರೆ ಕಲಬೆರಕೆದಾಗಿರುತ್ತೆ. ಅಂದರೆ ರಾಸಾಯನಿಕ ಗೊಬ್ಬರಗಳಿಂದ ಬಳಸಿರೋದು, ರಾಸಾಯನಿಕಗಳಿಂದ ಬಳಸಿದಾಗಿರುತ್ತೆ. ಅದರದ್ದು ಬೆಲೆ ತುಂಬ ಕಡಿಮೆ ಇರುತ್ತೆ ಎಲ್ಲ ಫ್ರೂಟ್ಸಿಗೂ ಹೋಲಿಸ್ಕೊಂಡ್ರೆ. ನಾವು ಬೇರೆ ದೇಶದಿಂದ ತರಿಸಿರೋದು, ಅದಕ್ಕೆ ಕಮ್ಮಿ ಅಂತೇಳಿ ವ್ಯಾಪಾರಿಗಳು ನಮಗೆ ಮಾರ್ತಾರೆ. ಆದರೆ ಅದು ರಾಸಾಯನಿಕದಿಂದ ಬಳಸಿರೋದ್ರಿಂದ ನಮಗೆ ಕಡಿಮೆ ಬೆಲೆಗೂ ಬರುತ್ತೆ. ಆದರೆ ಅದು ಅತ್ಯಂತ ಅಪಾಯಕಾರಿಯಾಗಿರುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಅದು ಅತ್ಯಂತ ಆರೋಗ್ಯಕ್ಕೆ ಅಪಾಯಕಾರಿಯಾಗಿರುತ್ತೆ. ನಮಗೆ ಎಷ್ಟು ಇದು ಕೊಡಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಹಣ್ಣುಗಳು, ಅದರಲ್ಲಿ ಈ ರೀತಿ ಬಳಸಿದರೆ ನಮಗೆ ಒಂದು ಸ್ವಲ್ಪ ಕೆಟ್ಟದ ಅಂಶದ ಬರ್ಬೋದಲ್ಲ ಫ್ರೆಂಡ್ಸ್, ಆ ರೀತಿ ಬರುತ್ತೆ. ಇನ್ನು ನೀವು 5 ಅಂಕಿದು ಸ್ಟಾರ್ಟ್ ಆಗಿರುತ್ತೆ, 5 ಅಂಕಿ ಸಂಖ್ಯೆ ಸ್ಟಾರ್ಟ್ ಆಗಿರುತ್ತೆ. ಆದರೆ ಇದರಲ್ಲಿ ನೀವು ಸಾಮಾನ್ಯವಾಗಿ 8ರಿಂದ ಪ್ರಾರಂಭ ಆಗುತ್ತೆ. ಅಂದರೆ 8ರಿಂದ ಪ್ರಾರಂಭ ಆಗುತ್ತೆ. ಉದಾಹರಣೆಗೆ 84,131 ಅಥವಾ 86,582 ಈಗ ಆಗಿರುತ್ತೆ. 8ನೇ ಅಂಕಿಯಿಂದ ಸ್ಟಾರ್ಟ್ ಆಗಿದ್ದರೆ ಏನು ಅಂತೇಳಂದರೆ, ಇದು ಒಳ್ಳೆ ರಾಸಾಯನಿಕ ಇಲ್ಲದ ಇದರಿಂದ ಉಪಯೋಗಿಸೋದಾಗಿರುತ್ತೆ ಫ್ರೆಂಡ್ಸ್. ಇದು ಆರೋಗ್ಯಕ್ಕೂ ಸಹ ಅತ್ಯಂತ ಒಳ್ಳೆಯದಾಗಿರುತ್ತೆ. ಆದರೆ ಇದು ಬೇರೆಯವಕ್ಕೆ ಕಂಪೇರ್ ಮಾಡಿದರೆ, 4 ಅಂಕಿ ಸಂಖ್ಯೆದಕ್ಕಿಂತ ಕಂಪೇರ್ ಮಾಡಿದರೆ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ. ಯಾಕೆ ಅಂತೇಳಂದರೆ, ಇದನ್ನು ನಮ್ಮ ಇಲ್ಲಿ ದೇಶದಲ್ಲೇ ಒಳ್ಳೆ ಗೊಬ್ಬರ, ಒಳ್ಳೆ ವಾತಾವರಣದಲ್ಲಿ ಬೆಳೆಸಿರ್ತಾರೆ. ಅದಕ್ಕೋಸ್ಕರ ಆ 4 ಅಂಕಿದ್ರಲ್ಲಿ ಏನು ಮಾಡಿರ್ತಾರೆ ಅಂದರೆ, ನೀವು ಏನಿರುತ್ತೆ ಇದು ನೈಸರ್ಗಿಕ ಇದಾಗಿರೋದಿಲ್ಲ. ಬಟ್ ಇದನ್ನು ರಾಸಾಯನಿಕಗಳಿಂದಲೇ, ರಾಸಾಯನದಲ್ಲಿ ಪ್ರಯೋಗ ಮಾಡಿ ಇದರದ್ದು ಕ್ವಾಲಿಟಿ ಯಾವ ರೀತಿ ಇದೆ ಅಂತೆಲ್ಲ ಚೆಕ್ ಮಾಡಿ ನಿಮಗೆ ಬಿಡುಗಡೆ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದಾಗಿರುತ್ತೆ. ನಮಗೆ ಯಾವ್ಯಾವ ಅಂಶ ಸಿಗಬೇಕು ದೇಹಕ್ಕೆ, ಒಳ್ಳೆಯ ಅಂಶಗಳು ಅವು ಸಿಗುತ್ತೆ, ಕೆಟ್ಟದಿರಲ್ಲ ಅಂತಲ್ಲ, ಇದ್ರೂ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಅದು ನಮ್ಮ ಬಾಡಿಗೆ ಅಂತ ಇದು ಬೀಳಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂತೇಳಂದರೆ ಇದರಲ್ಲಿ ಒಳ್ಳೆ ಆರೋಗ್ಯ ಪ್ರಯೋಜನ ಅಂತ ಇರೋದ್ರಿಂದ ಅದಕ್ಕೆ ಇದ್ರ ಬೆಲೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್. ಇನ್ನು ನೀವು ಅತ್ಯುತ್ತಮ ಗುಣಮಟ್ಟದ್ದೇ ನಾವು ಉಪಯೋಗಿಸ್ಬೇಕು. ನಮಗೆ ಹಣ್ಣುಗಳು ಬೇಕು, ಪೂರ್ಣ ಪ್ರಮಾಣವಾಗಿರಬೇಕು. ನಮಗೆ ಹಣ್ಣುಗಳಿಂದ ಏನೇನೋ ದೇಹಕ್ಕಂಶ ಬರ್ತಾವೆ, ಒಳ್ಳೆ ಪ್ರೋಟೀನ್ ಎಲ್ಲ ಸಿಗಬೇಕು ಅಂತೇಳಂದರೆ ನೀವು 5 ಅಂಕಿ ಸಂಖ್ಯೆಯೇ ಇರುತ್ತೆ. ಆದರೆ ಅದು 9 ಅನ್ನೋ ಸಂಖ್ಯೆಯಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಉಪಯೋಗಿಸ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಉದಾಹರಣೆಗೆ 98,653 ಈ ರೀತಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಸಾವಯವ ಗೊಬ್ಬರದಿಂದ ಉಪಯೋಗಿಸಿರ್ತಾರೆ. ಅಂದರೆ ನಮ್ಮ ನೈಜಕತೆ ಗೊಬ್ಬರಗಳು, ಈಗ ಕುರಿ ಗೊಬ್ಬರ, ಹಸಿನ ಗೊಬ್ಬರ, ಈ ರೀತಿ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡು, ಈಗ ಎಲೆಗಳನ್ನೆಲ್ಲ ಹಾಕಿ ಮಾಡ್ತಾರಲ್ಲ, ಆ ಥರ ಸಾವಯವ ಗೊಬ್ಬರನ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೂ ಉತ್ತಮ ಆಗಿರುತ್ತೆ. ಹಾಗೆ ಸ್ವಲ್ಪ ಇದು ಎರಡಕ್ಕೂ ಕಂಪೇರ್ ಮಾಡಿದರೆ ಇದರಲ್ಲೂ ಬೆಲೆ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವನ್ನು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಬೆಲೆನೂ ಜಾಸ್ತಿ ಆಗಿರುತ್ತೆ. ನೀವು ಥಿಂಕ್ ಮಾಡಿ ನಿಮ್ಗೆ ಯಾವ ರೀತಿ ಹಣ್ಣು ಬೇಕು ಅಂತೇಳಿ ನೋಡಿ ನೀವು ತಗೋಬೇಕಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಒಳ್ಳೆ ಕಂಟೆಂಟ್ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.